ನಮಸ್ಕಾರ, ಹೇಗಿದ್ರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ. ಟುಡೇ ಐ ಆಮ್ ಹಿಯರ್ ಟು ಕ್ಲಿಯರ್ ಯುವರ್ ಆಲ್ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ವಂಡರ್ಫುಲ್ ಪ್ರಾಡಕ್ಟ್. ಆಕ್ಚುಲಿ ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಮೊನ್ನೆನೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಆದ್ರೂ ಕೂಡ ನಿಮ್ಗಳಿಗೆ ತುಂಬಾನೇ ಕ್ವಶನ್ಸ್ ಇದೆ ಅನ್ನೋದು ನನಗೆ ಗೊತ್ತಾಯ್ತು. ಐ ಹ್ಯಾವ್ ಕಲೆಕ್ಟೆಡ್ ಆಲ್ ಯುವರ್ ಕ್ವಶನ್ಸ್ ಅಂಡ್ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಇಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನೀವು ಈ ವಿಡಿಯೋನ ಎಂಡ್ ವರೆಗೂ ನೋಡಬೇಕು, ಎಲ್ಲೂ ಸ್ಕಿಪ್ ಮಾಡಬಾರ್ದು. ಬಿಕಾಸ್ ನೀವು ಸ್ಕಿಪ್ ಮಾಡ್ತೀರಾ ಮತ್ತೆ ಅದೇ ಪ್ರಶ್ನೆನ ನನಗೆ ಕೇಳ್ತೀರಾ. ಸೊ ವಾಟ್ ಇಸ್ ದಿಸ್ ಪ್ರಾಡಕ್ಟ್? ಇದನ್ನ ನಾನು ಆಲ್ರೆಡಿ ಬ್ರೀಫ್ ಆಗಿ ಹೇಳಿದ್ದೀನಿ, ಮತ್ತೆ ನಿಮ್ಮ ಸಮಯವನ್ನ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ದಿಸ್ ಇಸ್ ಪ್ರಾಡಕ್ಟ್, ಇದು ಪ್ರೆಪ್ಗ್ಲಿಂಟ್ ಅಂತ ಹೇಳಿ, ಇದು ಸ್ಕ್ಯಾಲ್ಪ್ ಸಿರಮ್. ಮೊದಲೇ ಕ್ವಶನ್ ಏನಪ್ಪಾ ಅಂತಂದ್ರೆ, ಈ ಸಿರಮ್ ನಿಮ್ದೇನಾ ಅಥವಾ ನೀವು ಬೇರೆ ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಇಲ್ಲಿವರೆಗೂ ನನ್ನ ಪೇಜ್ ಅನ್ನ ಹೋಗಿ ಚೆಕ್ ಮಾಡಿದಿರಾ ಅಲ್ವಾ? ನೀವು ಚೆಕ್ ಮಾಡಿದ್ಮೇಲೆ ಈ ಕ್ವಶನ್ ಅನ್ನ ಕೇಳ್ತಾ ಇದ್ದೀರಾ ಹೇಗೆ? ಯಾಕಂತಂದ್ರೆ ನಾನು ಇಲ್ಲಿವರೆಗೂ ಯಾವುದೇ ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡಿಲ್ಲ, ಹೇರ್ ಅಂಡ್ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬ್ರ್ಯಾಂಡ್ ಅನ್ನ ಆಗಿರ್ಬೋದು. ಸೊ ದಿಸ್ ಈಸ್ ಮೈ ಪರ್ಸನಲ್ ಫಾರ್ಮುಲೇಷನ್. ಇದನ್ನ ನಾವು ನಮ್ಮ ತಂಡದಲ್ಲಿ ಫಾರ್ಮುಲೇಟ್ ಮಾಡಿದೀವಿ. ಸೊ ದಿಸ್ ಇಸ್ ಆ ಫಾರ್ಮುಲೇಷನ್ ನಮ್ಮ ಕಂಪನಿಯಿಂದ. ಅಂಡ್ ಇದ್ರ ಹೆಸರು ನೋಡಿ, ಪ್ರೆಪ್ಗ್ಲಿಂಟ್. ಪಿ ಫಾರ್ ಪೂಜಾ, ಜಿ ಫಾರ್ ಗಣೇಶ್. ಗೊತ್ತಾಯ್ತಲ್ವಾ? ಈಗಲಾದ್ರೂ ಕನ್ಫರ್ಮೇಶನ್ ಆಯ್ತಲ್ವಾ? ದಿಸ್ ಇಸ್ ಆ ಪರ್ಸನಲ್ ಬ್ರ್ಯಾಂಡ್. ಅಂಡ್ ಈ ಒಂದು ಸ್ಕ್ಯಾಲ್ಪ್ ಸಿರಮ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಪ್ರಶ್ನೆ ಇತ್ತು. ಇದು ಸ್ಕ್ಯಾಲ್ಪ್ ಸಿರಮ್ ಆಗಿರೋದ್ರಿಂದ ನಿಮ್ಮ ಸ್ಕ್ಯಾಲ್ಪ್ ನ ನರಿಶ್ ಮಾಡುತ್ತೆ. ಹೇರ್ ಫಾಲ್ ಆಗುವಾಗ DHT ಏನ್ ಆಕ್ಟಿವೇಟ್ ಆಗಿರುತ್ತೆ ಅದನ್ನ ಬ್ಲಾಕ್ ಮಾಡಿಬಿಟ್ಟು ಹೇರ್ ಫಾಲ್ ನ ಕಂಟ್ರೋಲ್ ಮಾಡುತ್ತೆ. ಹಾಗೇನೆ ನಿಮಗೇನಾದ್ರೂ ಮೈಲ್ಡ್ ಡ್ಯಾಂಡ್ರಫ್ ಇದೆ, ಮೈಲ್ಡ್ ನಾಟ್ ಮೇಜರ್, ಬಿಕಾಸ್ ಮೇಜರ್ ಡ್ಯಾಂಡ್ರಫ್ಗೆ ಬೇರೆ ಕ್ಲಿನಿಕಲ್ ಕಂಡೀಷನ್ ಇರುತ್ತೆ. ಮೈಲ್ಡ್ ಏನಾದ್ರೂ ಡ್ಯಾಂಡ್ರಫ್ ಆಗಿದೆ, ಸ್ಕ್ಯಾಲ್ಪ್ ಇರಿಟೇಷನ್ ಆಗಿ ಅಂತಂದ್ರೆ ಸ್ಕ್ಯಾಲ್ಪ್ ಸಿರಮ್ ಅನ್ನ ಹಚ್ಕೊಳ್ಳೋದ್ರಿಂದ ಒಂದು 10 to 20% ನಿಮ್ದು ಡ್ಯಾಂಡ್ರಫ್ ಕಂಟ್ರೋಲಿಗೆ ಬರುತ್ತೆ, ಇಫ್ ಇಟ್ ಈಸ್ ರಿಲೇಟೆಡ್ ಟು ಸ್ಕ್ಯಾಲ್ಪ್ ಅಂತ ಅಂದ್ರೆ. ಇನ್ನು ಈ ಸ್ಕ್ಯಾಲ್ಪ್ ಸಿರಮು ಹೇರ್ ಗ್ರೋತ್ ನ 2x ಮಾಡಿಸುತ್ತೆ. ಅಂದ್ರೆ ನಾರ್ಮಲಿ ನಿಮ್ದು ಹೇರ್ ಗ್ರೋತ್ ಎಷ್ಟಿರುತ್ತೋ ಅದನ್ನ 2ರಷ್ಟು ಇನ್ಕ್ರೀಸ್ ಮಾಡುತ್ತೆ. ಸೊ ಗೊತ್ತಾಯ್ತಲ್ವಾ? ಇದು ಕಂಪ್ಲೀಟ್ ಆಗಿ ಸ್ಕ್ಯಾಲ್ಪ್ ಸಿರಮ್. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿತ್ತಪ್ಪ ಅಂದ್ರೆ, ಇದನ್ನ ವಾರಕ್ಕೊಂದ್ಸರಿ ಹಚ್ಬೇಕಾ, ಡೈಲಿ ಹಚ್ಬೇಕಾ, ಅಥವಾ ಸ್ನಾನ ಮಾಡೋಕ್ಕಿಂತ ಮುಂಚೆ ಹಚ್ಬೇಕಾ, ಆಮೇಲೆ ಹಚ್ಬೇಕಾ? ಸೊ ಇದು ನೀವು ಪ್ರತಿನಿತ್ಯ ಹಚ್ಚಬೇಕು. ಎಷ್ಟು ದಿನ ಹಚ್ಚಬೇಕು? ನಿಮಗೆ ಒಂದು ಒಳ್ಳೆ ರಿಸಲ್ಟ್ಸ್, ವಿಸಿಬಲ್ ರಿಸಲ್ಟ್ಸ್ ಕಾಣಿಸ್ಬೇಕು ಅಂತಂದ್ರೆ ಸತತವಾಗಿ 90 ದಿನಗಳವರೆಗೂ ಪ್ರತಿದಿನ ರಾತ್ರಿ ಹಚ್ಚಬೇಕು. ಇನ್ನು ಇದು ಸ್ಕ್ಯಾಲ್ಪ್ ಸಿರಮ್ ಅನ್ನೋದು ಎಷ್ಟು ನಿಜಾನೋ, ಇದರಲ್ಲಿ ಆಯುರ್ವೇದಿಕ್ ಬೇಸ್ಡ್ ಇರುವಂತಹ ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್ಗಳಿದ್ದಾವೆ. ಸೊ ಇದನ್ನ ಹಚ್ಚುವಾಗ ನೀವು ಸೆಪರೇಟ್ ಆಯಿಲ್ ಹಚ್ಚಲೇಬೇಕು ಅನ್ನುವಂತಹ ಕಂಡೀಷನ್ ಏನೂ ಇಲ್ಲ. ನಿಮಗೇನಾದ್ರೂ ತುಂಬಾ ಡ್ಯಾಂಡ್ರಫ್ ಇದೆ ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಆಯಿಲ್ ಹಚ್ಚೋದನ್ನ ಬಿಡಿ. ಬಿಕಾಸ್ ನೆತ್ತಿಯಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ಗಳು ಜಾಸ್ತಿ ಆಯಿಲ್ ಅನ್ನ ಪ್ರೊಡ್ಯೂಸ್ ಮಾಡಿರೋದಕ್ಕೆ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ. ಮತ್ತೆ ಮತ್ತೆ ನೀವು ಆಯಿಲ್ ಅನ್ನ ಹಚ್ತಾ ಹೋದ್ರೆ ನಿಮ್ಮ ಡ್ಯಾಂಡ್ರಫ್ ಇನ್ನೂ ಸಿವಿಯರ್ ಆಗುತ್ತೆ. ಗೊತ್ತಾಯ್ತಾ? ಸೊ ಈ ಸೀರಮ್ ಅನ್ನ 90 ಡೇಸ್ ವರೆಗೂ ಪ್ರತಿನಿತ್ಯ ರಾತ್ರಿ ಹಚ್ಕೋಬೇಕು. ಇನ್ನು ರಾತ್ರಿ ಸೀರಮ್ ಹಚ್ಚಿದ ನಂತರ ತಲೆ ತೊಳ್ಕೋಬೇಕಾ? ಇಲ್ಲ. ಯಾಕಂತಂದ್ರೆ ಅದು ಅಬ್ಸಾರ್ಬ್ ಆಗಿ ಒಳ್ಳೆ ರಿಸಲ್ಟ್ ಬರಬೇಕು ಅಂದ್ರೆ ತಲೆ ತೊಳ್ಕೊಂಡ ತಕ್ಷಣ ಏನ್ ಪ್ರಯೋಜನ? ಸೊ ರಾತ್ರಿ ನೀವೇನಾದ್ರೂ ಹಚ್ಕೊಳ್ತಾ ಇದ್ದೀರಾ ಅಂದ್ರೆ ಹಚ್ಕೊಂಡ ತಕ್ಷಣ ಜಡೆ ಹಾಕೊಂಡು ಅಥವಾ ಫ್ರೀ ಆಗಿ ಹಾಗೆ ಬಿಟ್ಕೊಂಡು ಮಲ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಬೇಕಾ? ನೋ ನೀಡ್. ಯಾಕಂತಂದ್ರೆ ಈ ಫಾರ್ಮುಲೇಷನ್ ಕಂಪ್ಲೀಟ್ ಆಯಿಲ್ ಫ್ರೀ ಇದೆ. ಅಂದ್ರೆ ಹೆವಿ ಗ್ರೀಸಿ ಆಯಿಲ್ ಇಲ್ಲ ಇದರಲ್ಲಿ ಯಾವುದು. ಹಾಗೇನೆ ಇದು ಯಾವ್ದೇ ರೀತಿ ಸ್ಟಿಕಿನೆಸ್ ಅನ್ನ ಕೊಡೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ನೀವು ರಾತ್ರಿ ಹಚ್ಕೊಂಡು ಕೂಡ ಬೆಳಿಗ್ಗೆ ಎದ್ದು ನೋಡಿದಾಗ ನಿಮ್ಗೆ ಯಾವುದೇ ರೀತಿ ಸ್ಟಿಕಿನೆಸ್ ಇರೋದಿಲ್ಲ, ಆಯಿಲಿನೆಸ್ ಇರೋದಿಲ್ಲ. ಇದನ್ನ ಹಚ್ಕೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಹೇರ್ ಕೇರ್ ರೂಟೀನ್ ಅಲ್ಲಿ ನಾವೇನಾದ್ರೂ ವ್ಯತ್ಯಾಸ ಮಾಡ್ಕೋಬೇಕಾ ಅಂತ ಅಂದ್ರೆ ಇಲ್ಲ, ಯಾವುದೇ ರೀತಿ ವ್ಯತ್ಯಾಸ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇದು ನಿಮ್ಮ ಹೇರ್ ಕೇರ್ ಅಲ್ಲಿ ಒಂದು ಎಡಿಷನ್ ಆಗಿ ಇರ್ಬೇಕೆ ಹೊರತು ಸಬ್ಸ್ಟ್ರಾಕ್ಟ್ ಆಗಿ ಇರಬಾರ್ದು. ಎಡಿಷನ್ ಅಂತ ಅಂದ್ರೆ ಏನು? ಇದು ನಿಮ್ಮ ರುಟೀನ್ ಅಲ್ಲಿ ಒಂದು ಪ್ಲಸ್ ಅಂತ ಅರ್ಥ. ಓಕೆ, ಸೊ ಇದನ್ನ ನೀವು ಡೈಲಿ ನಿಮ್ಮ ರುಟೀನ್ ಅಲ್ಲಿ ಆಡ್ ಆನ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಈ ಪ್ರಾಡಕ್ಟ್ ಸೇಫಾ? ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಹೇಳಿ. ಇದಕ್ಕೆ ನಾನೇ ಅಶ್ಯೂರಿಟಿ ಕೊಡ್ತೀನಿ, 100% ಸೇಫ್ ಫ್ರೀ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನ ಕಂಪೇರ್ ಮಾಡಿದ್ರೆ ಈ ಪ್ರಾಡಕ್ಟ್ ಕೆಮಿಕಲ್ ಫ್ರೀ ಇದೆ. ಅಂದ್ರೆ ಇದರಲ್ಲಿ ಯಾವುದೇ ರೀತಿ ಸಲ್ಫೇಟ್ ಇಲ್ಲ, ಇದರಲ್ಲಿ ಯಾವುದೇ ರೀತಿ ಪ್ಯಾರಾಬಿನ್ ಇಲ್ಲ, ಸಿಲಿಕಾನ್ ಇಲ್ಲ. ಕಂಪ್ಲೀಟ್ ಆಗಿ ನ್ಯಾಚುರಲ್ ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್, ಹಾಗೇನೆ ಸೈನ್ಸ್ ಬೇಸ್ಡ್ ಪ್ರೂವನ್ ಆಗಿರುವಂತ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇದೆ, ವಿಚ್ ಇಸ್ ವೆರಿ ಸೇಫ್ ಟು ಯೂಸ್. ಇದನ್ನ ಹಚ್ಚೋದ್ರಿಂದ ನಿಮ್ಮ ಹೇರ್ಗೆ ಒಂದು ಪ್ಲಸ್ ಅಡಿಷನ್ ಆಗುತ್ತೆ ಹೊರತು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಇದನ್ನ ಗಮನದಲ್ಲಿ ಇಟ್ಕೊಂಡೇ ಮಾಡಿರೋದು. ಈ ಪ್ರಾಡಕ್ಟ್ ರೆಡಿ ಮಾಡುವಾಗ ಕೇವಲ ನನ್ನ ಹೆಲ್ತ್ ಕಂಡೀಷನ್ ಅಷ್ಟೇ ಅಲ್ಲದೆ ನನ್ನ ಕ್ಲೈಂಟ್ಸ್ಗಳ ಹಿಸ್ಟ್ರಿ ಕೂಡ ನನ್ನ ತಲೆಯಲ್ಲಿತ್ತು. ಬೇಸ್ಡ್ ಆನ್ ದ್ಯಾಟ್ ಎಷ್ಟೇ ಸೆನ್ಸಿಟಿವ್ ಸ್ಕ್ಯಾಲ್ಪ್ ಇದ್ರೂ ಕೂಡ ಈ ಪ್ರಾಡಕ್ಟ್ ಅವರಿಗೆ ಬೆನಿಫಿಷಿಯಲ್ ಆಗಿರುತ್ತೆ. ಯಾವುದೇ ಇರಿಟೇಷನ್ ಕೂಡ ಇರೋದಿಲ್ಲ. ಯಾಕಂದ್ರೆ ಇದು ಸ್ಕ್ಯಾಲ್ಪ್ ನ ನರಿಶ್ ಮಾಡಿ pH ನ ಬ್ಯಾಲೆನ್ಸ್ ಮಾಡುತ್ತೆ. ಅಂಡ್ ಮೋರ್ ಓವರ್
ಈ ಪ್ರಾಡಕ್ಟ್ ಅಲ್ಲಿ ಏನು ಇಂಗ್ರೀಡಿಯೆಂಟ್ಸ್ಗಳು ಇದಾವಲ್ವಾ ಎಲ್ಲವೂ ಕೂಡ ನ್ಯಾಚುರಲ್ ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್, ಅಂದ್ರೆ ಕಂಪ್ಲೀಟ್ ಆಗಿ ಸಸ್ಯ ಆಹಾರಿ ಪ್ರಾಡಕ್ಟ್. ಇದು ಸಸ್ಯ ಆಹಾರಿ ಅಲ್ಲ, ವೀಗನ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ಆನಿಮಲ್ ಬೇಸ್ ಅಂಶ ಇಲ್ಲ. ಸೊ ಕಂಪ್ಲೀಟ್ ಆಗಿ ವೀಗನ್ ಅಂಡ್ ಕೆಮಿಕಲ್ ಫ್ರೀ, ವೆರಿ ಸೇಫ್ ಟು ಯೂಸ್. ಇನ್ನು ಯಾವ ಏಜ್ ಇಂದ ಇದನ್ನ ಪ್ರಾರಂಭ ಮಾಡಬಹುದು ಅಂದ್ರೆ, ಇದರಲ್ಲಿ ಸೇಫ್ ಆಕ್ಟಿವ್ಸ್ ಇರೋದ್ರಿಂದ, ಸೇಫ್ ಪ್ರಾಡಕ್ಟ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನೀವು 12 ವರ್ಷದ ಮೇಲ್ಪಟ್ಟ ಪ್ರತಿಯೊಬ್ಬರು ಕೂಡ ಇದನ್ನ ಹಚ್ಚಬಹುದು. ಇನ್ನು 12 ವರ್ಷದ ಒಳಗಡೆ ಇರುವಂತ ಮಕ್ಕಳಿಗೆ ಕೊಡಬಹುದಾ ಅಂತ ಅಂದ್ರೆ ನೋ ನೀಡ್. ಯಾಕಂತಂದ್ರೆ ಮಕ್ಕಳದ್ದು ಒಂದು ಗ್ರೋಯಿಂಗ್ ಫೇಸ್ ಇರುತ್ತೆ. 12 ವರ್ಷದವರೆಗೂ ಅವ್ರದ್ದು ಗ್ರೋತ್ ಆಗ್ತಾ ಇರುತ್ತೆ. ಇನ್ ಕೇಸ್ ಅವ್ರದ್ದು ಏನಾದ್ರೂ ಹೇರ್ ಫಾಲ್ ಆಗ್ತಾ ಇದೆ ಅಂದ್ರೆ ದಟ್ ಬಿಕಾಸ್ ಆಫ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ಸರಿಯಾಗಿ ಆಹಾರವನ್ನ ಕೊಟ್ಬಿಟ್ರೆ ಮತ್ತೆ ರೀಗ್ರೋತ್ ಆಗುತ್ತೆ. ಅವ್ರಿಗೆ ಯಾವುದೇ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ. ಬಟ್ ನಮ್ಮ ಕಂಡೀಷನ್ ಅಲ್ಲಿ ಏನಾಗಿರುತ್ತೆ, ಫೇಸ್ ಸ್ವಲ್ಪ ಗ್ರೋತ್ ಫೇಸ್ ಕಡಿಮೆ ಆಗಿರುತ್ತೆ. ಸೊ ದಟ್ ಈಸ್ ದ ರೀಸನ್ ಈ ಒಂದು ಪ್ರಾಡಕ್ಟ್ ತುಂಬಾ ಇಂಪಾರ್ಟೆಂಟ್. ಇನ್ನು ಈ ಪ್ರಾಡಕ್ಟ್ ಅನ್ನ ಬರೀ ಹೆಣ್ಮಕ್ಳು ಮಾತ್ರ ಯೂಸ್ ಮಾಡ್ಬೇಕಾ, ಗಂಡ್ ಮಕ್ಳು ಯೂಸ್ ಮಾಡ್ಬೋದಾ ಅಂತ ಅಂದ್ರೆ, ಅಪ್ಪ ಇದು ಒಂದು ಸೇಫ್ ಪ್ರಾಡಕ್ಟ್. ನೀವು ಮಾರ್ಕೆಟ್ ಅಲ್ಲಿ ಸಿಗುವಂತಹ ಕೆಮಿಕಲ್ ಇದ್ದ ಪ್ರಾಡಕ್ಟ್ಗಳನ್ನ ತಿನ್ನೋದು ಮಾಡ್ತೀರಾ, ಹಚ್ಕೊಳ್ಳೋದು ಮಾಡ್ತೀರಾ. ನಾನು ಖುದ್ದಾಗಿ ಹೇಳ್ತಾ ಇದ್ದೀನಿ ಇಟ್ ಈಸ್ ವೆರಿ ಸೇಫ್ ಅಂತ ಅಂದ್ಮೇಲೆ ಗಂಡ್ ಮಕ್ಳು ಹೆಣ್ಮಕ್ಳು ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ, ಪ್ರತಿಯೊಬ್ರು ಯೂಸ್ ಮಾಡಿ. ಬಿಕಾಸ್ ಇಟ್ ಹ್ಯಾಸ್ ವೆರಿ ನ್ಯಾಚುರಲ್ ಕಂಪೌಂಡ್ ಅಂಡ್ ಇಟ್ ಈಸ್ ವೆರಿ ಸೇಫ್. ಐ ಆಮ್ ಪ್ರೌಡ್ ಟು ಸೇ ದಿಸ್. ಓಕೆ, ಇನ್ನು ಈ ಪ್ರಾಡಕ್ಟ್ ಅಷ್ಟೇ ಸಾಕಾ ಅಂತ ಅಂದ್ರೆ ನೋ, ಆ ತರ ಯಾವತ್ತೂ ಅನ್ಕೊಳಕ್ ಹೋಗ್ಬೇಡಿ. ಈ ಪ್ರಾಡಕ್ಟ್ ನಿಮ್ಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಹೇರ್ ಫಾಲ್ ಆಗ್ತಾ ಇದೆ ಅಂದ್ರೆ DHT ಬ್ಲಾಕ್ ಮಾಡಿ ಹೇರ್ ಶೆಡಿಂಗ್ ಅನ್ನು ಸ್ಟಾಪ್ ಮಾಡಿಸುತ್ತೆ. ಎರಡನೇದು ರೀಗ್ರೋತ್ ಆಗುತ್ತೆ. ಈಗ ರೀಗ್ರೋತ್ ಒಳಗಡೆ ಸ್ಕ್ಯಾಲ್ಪ್ ಒಳಗಡೆಯಿಂದ ರೂಟ್ ಹೊರಗಡೆ ಬಂದು ಸ್ಕ್ಯಾಲ್ಪ್ ಮೇಲೆ ಕಾಣಿಸ್ಬೇಕು, ಗ್ರೋತ್ ಫೇಸ್ ಒಂದು ಇಷ್ಟು ಕಾಣಿಸ್ಬೇಕು ಅಂದ್ರೆ ಇದಕ್ಕೆ 90 ದಿನಗಳು ಬೇಕು. ಸೊ ನೀವೇನಾದ್ರೂ ಒಂದು ಬಾಟಲ್ ಪರ್ಚೇಸ್ ಮಾಡಿ ಒಂದ್ಸಾರಿ ಹಚ್ಕೊಂಡು ಅಮಾವಾಸ್ಯೆ ಹುಣ್ಣಿಮೆಗೆ ಹಚ್ಕೊಂಡು ರಿಸಲ್ಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಅಂದ್ರೆ ಆಗೋದಿಲ್ಲ. ಸಿನ್ಸಿಯರ್ ಆಗಿ ಪ್ರತಿನಿತ್ಯ ರಾತ್ರಿ ಇದನ್ನ ಹಚ್ಕೊಳ್ಬೇಕು. 90 ದಿನಗಳವರೆಗೂ ಸತತವಾಗಿ ನೀವು ಹಚ್ಕೋಬೇಕು. ಎಷ್ಟು ಹಚ್ಕೋಬೇಕು, ತಲೆ ತುಂಬಾ ಹಚ್ಕೋಬೇಕಾ ಅಂತ ಅಂದ್ರೆ ನೋಡಿ, ಇದರಲ್ಲಿ ಒಂದು ಡ್ರಾಪರ್ ಅನ್ನ ಕೊಟ್ಟಿದೀವಿ ನಾವು. ಈ ಡ್ರಾಪರ್ ಅನ್ನ ಏನ್ ಮಾಡ್ಬೇಕು ನೀವು, ಒಂದ್ ಸೆಕೆಂಡ್ ಐ ವಿಲ್ ಶೋ ಯು. ಈ ಡ್ರಾಪರ್ ಅನ್ನ ಅದರಲ್ಲಿ ಅದ್ಬಿಟ್ಟು ಇಷ್ಟು ಪ್ರಾಡಕ್ಟ್ ಸಾಕಾಗುತ್ತೆ. ಓಕೆ, ಇದನ್ನ ಏನ್ ಮಾಡ್ಬೇಕು, ಡ್ರಾಪ್ ಮೂಲಕ ಒಂದೊಂದು ಡ್ರಾಪ್ ಹಾಕ್ಬೇಕು. ಬಿಕಾಸ್ ಇಟ್ ಈಸ್ ಅ ಕಾನ್ಸಂಟ್ರೇಟೆಡ್ ಫಾರ್ಮ್ ಅಂತ ಹೇಳ್ತೀವಿ, ಅಂದ್ರೆ ಕಾನ್ಸಂಟ್ರೇಷನ್ ಇದೆ ಇದರಲ್ಲಿ ತುಂಬಾ. ಸೊ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಏನ್ ಹೆಲ್ಪ್ ಮಾಡುತ್ತೆ, ಒಂದು ತುಂಬಾ ಕಡಿಮೆ ಕ್ವಾಂಟಿಟಿ ಸಾಕಾಗುತ್ತೆ, ತುಂಬಾ ದಿನಗಳವರೆಗೂ ಪ್ರಾಡಕ್ಟ್ ಬಳಕೆ ಬರುತ್ತೆ. ಎರಡನೇದು ಕಡಿಮೆ ಬಳಕೆ ಎಫೆಕ್ಟಿವ್ ಇರುತ್ತೆ. ಅತಿಯಾದ ಆಹಾರ ಹೇಗೆ ಹಾನಿಕಾರನೋ, ಅತಿಯಾದ ಯಾವುದೇ ಪ್ರಾಡಕ್ಟ್ ಆಗಿದ್ರು ಕೂಡ ಹಾನಿಕಾರಕ. ಸೊ ಇದನ್ನ ಏನ್ ಮಾಡ್ಬೇಕು, ಡ್ರಾಪರ್ ಮೂಲಕ ಜಸ್ಟ್ ಒಂದು 6 ರಿಂದ 8 ಡ್ರಾಪ್ ಸಾಕಾಗುತ್ತೆ. ಈ ತರ ಅಲ್ಲಲ್ಲಿ ಒಂದು ಡ್ರಾಪ್ ಇಡೋದು. ಪ್ರತಿ ಕಡೆನೂ ಏನ್ ಮಾಡ್ಬೇಕು, ಸರ್ಕ್ಯುಲರ್ ಮೋಷನ್ ಅಲ್ಲಿ ನಿಧಾನಕ್ಕೆ ಡೌನ್ವರ್ಡ್ಸ್ ಅಲ್ಲಿ ಮಸಾಜ್ ಮಾಡ್ಬೇಕು. ಸೊ ಇದು 6 ರಿಂದ 8 ಡ್ರಾಪ್ ಯಾರು ಯೂಸ್ ಮಾಡ್ಬೇಕು, ಯಾರಿಗೆ ಎಲ್ಲ ಕಡೆ ಹೇರ್ ಗ್ರೋತ್ ಬೇಕು ಅವರು. ಸೊ ನಿಮ್ಗೇನಾದ್ರೂ ಪರ್ಟಿಕ್ಯುಲರ್ ಸ್ಪೇಸ್ ಇದೆ ಈ ಏರಿಯಾದಲ್ಲಿ ಅಥವಾ ಸಾರಿ ಈ ಏರಿಯಾದಲ್ಲಿ ಅಂದ್ರೆ, ಜನರಲಿ ಗಂಡ್ ಮಕ್ಳು ಏನಾದ್ರೂ ಯೂಸ್ ಮಾಡ್ತಾ ಇದ್ರ ಅಂದ್ರೆ 4 to 5 ಡ್ರಾಪ್ಸ್ ಇಸ್ ಇನಫ್. ಹೆಣ್ಮಕ್ಳು ಯೂಸ್ ಮಾಡ್ತಾ ಇದ್ರ ಅಂದ್ರೆ 5 to 6-7 ಡ್ರಾಪ್ಸ್ ಇಸ್ ಇನಫ್, ನಾಟ್ ಮೋರ್ ದನ್ ದಟ್. ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ ಏನ್ ತೊಂದರೆ ಇಲ್ಲ, ಪ್ರಾಡಕ್ಟ್ ಬೇಗ ಖಾಲಿ ಆಗುತ್ತೆ, ಮತ್ತೆ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ವಿಚ್ ಇಸ್ ವೆರಿ ಓಕೆ ವಿತ್ 5 to 8 ಡ್ರಾಪ್ಸ್ ಒಳಗಡೆ. ಓಕೆ, ಒಂದು ಡ್ರಾಪ್ ಒಂದ್ ಏರಿಯಾ ಇಷ್ಟು ಭಾಗವನ್ನ ಕವರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಹಚ್ತೀರಾ ಅಂದ್ರೆ ಇದು ಹೀಗೆ ಮತ್ತೆ ಹೀಗೆ ಇಷ್ಟು ಏರಿಯಾನ ಕವರ್ ಮಾಡುತ್ತೆ. ಇಲ್ಲಿ ಹಾಕಿದ್ರೆ ಇದು ಇಲ್ಲಿಂದ ಈ ಕಡೆ ಕವರ್ ಮಾಡುತ್ತೆ, ಈ ಕಡೆಯಿಂದ ಇಲ್ಲಿ ಒಂದೊಂದು ಡ್ರಾಪ್, ಇಲ್ಲಿಂದ ಒಂದೊಂದು ಡ್ರಾಪ್, ಇಲ್ಲಿಂದ ಒಂದೊಂದು ಡ್ರಾಪ್. ದಟ್ ಇಸ್ ಮೋರ್ ದನ್ ಇನಫ್. ಅಂಡ್ ಎರಡನೇ ಮಿಸ್ಟೇಕ್ ನೀವು ಏನ್ ಮಾಡಬಾರ್ದು ಅಂದ್ರೆ ಉಜ್ಜಬಾರ್ದು. ಫಸ್ಟ್ ಮೆಥಡ್ ಅನ್ನ ಅರ್ಥ ಮಾಡ್ಕೊಳ್ಳಿ. ರಾತ್ರಿ ಮಲಗೋಕಿನ ಮುಂಚೆ ಸರಿಯಾಗಿ ತಲೆ ಬಾಚ್ಕೊಂಡು ಸಿಕ್ಕೆಲ್ಲ ಬಿಡಿಸ್ಕೊಂಡು ಆಮೇಲೆ ಡ್ರಾಪರ್ ಇಂದ ಹಚ್ಕೊಂಡು ಮಸಾಜ್ ಮಾಡಿ, ಲೈಟ್ ಆಗಿ ಡೌನ್ವರ್ಡ್ಸ್ ಅಲ್ಲಿ ಮಸಾಜ್ ಮಾಡಿ. ಯಾಕಂದ್ರೆ ಪೆನಿಟ್ರೇಟ್ ತಾನಾಗಿ ಅಬ್ಸರ್ವ್ ತಾನಾಗಿ ಆಗುತ್ತೆ, ನೀವು ಉಜ್ಜೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಲ್ರೆಡಿ ಹೇರ್ ಫಾಲ್ ಆಗ್ತಾ ಇರುತ್ತೆ ಅಂದ್ರೆ ಹೇರ್ ಫಾಲಿಕಲ್ಸ್ ವೀಕ್ ಇರುತ್ತೆ. ಅಂಡ್ ಇನಿಷಿಯಲ್ ಡೇಸ್ ಅಲ್ಲಿ ಹೇರ್ ಶೆಡಿಂಗ್ ಏನಾದ್ರು ಜಾಸ್ತಿ ಕಾಣಿಸ್ತಾ ಇದೆ ಅಂದ್ರೆ ತಲೆ ಕೆಡಿಸ್ಕೊಳ್ಬಾರ್ದು. ಯಾಕಂದ್ರೆ ಈ ವೀಕ್ ಹೇರ್ ಫಾಲ್ಸ್ ಏನಿರುತ್ತೆ ಅದು ಶೆಡಿಂಗ್ ಆಗಿ ಒಳಗಡೆಯಿಂದ ಸ್ಟ್ರಾಂಗರ್ ಮತ್ತೆ ಥಿಕ್ಕರ್ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಸೊ ವಿಸಿಬಲ್ ರಿಸಲ್ಟ್ಸ್ ವಿಲ್ ಬಿ ಸೀನ್ ಇನ್ 90 days. ಆಮೇಲೆ ಒಂದಿನ ಹಚ್ಚೋದು ಒಂದಿನ ಬಿಡೋದು ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ನಾನಂತೂ ಜವಾಬ್ದಾರಿ ತಗೊಳ್ತಿಲ್ಲ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಈ ಸಿರಮ್ ಬಳಕೆ ಮಾಡುವಾಗ ಯಾವ ಶಾಂಪೂ ಹಚ್ಚಬೇಕು, ಯಾವ ಆಯಿಲ್ ಹಚ್ಕೋಬೇಕು, ಅದರಿಂದ ಏನಾದ್ರೂ ಕಾಂಟ್ರಾಸ್ಟ್ ಆಗುತ್ತಾ, ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ. ಸೊ ಫಸ್ಟ್ ಆಫ್ ಆಲ್ ನಾನು ಆಗ್ಲೇ ಹೇಳಿದಾಗೆ ನಿಮ್ಮ ನ್ಯಾಚುರಲ್ ರುಟೀನ್ ಅನ್ನ ಡಿಸ್ಟರ್ಬ್ ಮಾಡ್ಕೊಳಕ್ ಹೋಗಬೇಡಿ. ನೀವು ಮಾಡ್ಬೇಕಾಗಿದ್ದೇನು, ಮೊದಲಿಗೆ ನಿಮ್ಮ ಸ್ಕ್ಯಾಲ್ಪ್ ಟೈಪ್ ನ ತಿಳ್ಕೊಳ್ಳಿ, ಹೇರ್ ಟೈಪ್ ನ ತಿಳ್ಕೊಳ್ಳಿ. ಯಾಕಂತಂದ್ರೆ ಇದು ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾವುದೇ ಒಂದು ಶಾಂಪೂ ಬಳಸ್ತಾ ಇದ್ದೀರಾ ಅಂದ್ರೆ ಅದು ಸಲ್ಫೇಟ್ ಫ್ರೀ, ಪ್ಯಾರಾಬಿನ್ ಫ್ರೀ, ಸಿಲಿಕಾನ್ ಫ್ರೀ ಇರಬೇಕು. ಹಾಗೇನೆ ನ್ಯಾಚುರಲ್ ಕಂಪೌಂಡ್ ಇರುವಂತ ಶಾಂಪೂನ ಬಳಸಿ. ಇದ್ರ ಜೊತೆನ ಬಳಸ್ತೀರಾ ಅಥವಾ ಇದಿಲ್ಲದೆ ಬಳಸ್ತಿರೋ ದಟ್ ಈಸ್ ಅಪ್ ಟು ಯು. ಓಕೆ,
ಸೊ ಶಾಂಪು ಎಷ್ಟು ಸರಿ ಮಾಡಬೇಕು? ಜನರಲಿ ವಾರದಲ್ಲಿ 2 ಸರಿ ತಲೆ ಶಾಂಪು ಮಾಡ್ಕೋಬೇಕು ಅಷ್ಟೇ. ಇನ್ನು ಆಯಿಲ್ ಹಚ್ಕೋಬೇಕಾ ಬೇಡವಾ ಅಂತಂದ್ರೆ ಇದರಲ್ಲಿ ಎಲ್ಲ ಆಯಿಲ್ಗೆ ಬೇಕಾಗಿರುವಂತ ಎಲ್ಲ ಅಂಶ ಇದರಲ್ಲಿ ಇರೋದ್ರಿಂದ ನೀವು ಹಚ್ಚಿದ್ರು ನಡೆಯುತ್ತೆ, ಹಚ್ಚಲಿಲ್ಲ ಅಂದ್ರೂ ನಡೆಯುತ್ತೆ. ಒಂದ್ ಏನ್ ಮಿಸ್ಟೇಕ್ ಮಾಡಬಾರ್ದು ಅಂದ್ರೆ ರಾತ್ರಿ ಈ ಸ್ಕ್ಯಾಲ್ಪ್ ಸಿರಮ್ ಹಚ್ಕೊಂಡಿರ್ತೀರ, ಅದಾಗಿ ಇಮಿಡಿಯೇಟ್ಲಿ ಹೇರ್ ಆಯಿಲ್ ಹಚ್ಕೊಳಕ್ ಹೋಗ್ಬೇಡಿ. ಎರಡು ಕಂಬೈನ್ ಆಗುತ್ತೆ, ನಾ ಆಯಿಲ್ ರಿಸಲ್ಟ್ ಬರುತ್ತೆ, ನಾ ಪ್ರಾಡಕ್ಟ್. ಓಕೆ, ಸೊ ಆಯಿಲಿಂಗ್ ಮಾಡೋದಾದ್ರೆ ಯಾವ ತರ ಮಾಡ್ಬೇಕು ನೋಡಿ. ನಿಮಗೇನಾದ್ರೂ ಡ್ಯಾಂಡ್ರಫ್ ಇದೆ ಅಂದ್ರೆ ನಾನು ಆಯಿಲಿಂಗ್ ರೆಕಮೆಂಡ್ ಮಾಡೋದಿಲ್ಲ, ಡೋಂಟ್ ಡೂ ಇಟ್. ಇನ್ ಕೇಸ್ ಮಾಡ್ಲೇಬೇಕು ಅಂತ ಅಂದ್ರೆ ಪ್ರತಿಯೊಬ್ರು ಯಾರೆಲ್ಲ ಆಯಿಲಿಂಗ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಅವ್ರು ಏನ್ ಮಾಡ್ಬೇಕು, ಸ್ನಾನ ಆಗೋ 1 ಗಂಟೆಗಿನ ಮುಂಚೆ, ಫಾರ್ ಎಕ್ಸಾಂಪಲ್ ನೀವು 10 ಗಂಟೆಗೆ ಸ್ನಾನ ಮಾಡ್ತಾ ಇದ್ದೀರಾ ಅಂದ್ರೆ 9 ಗಂಟೆಗೆಲ್ಲ ತಲೆ ಹೇರ್ ಮಸಾಜ್ ಮಾಡ್ಕೊಳ್ಳಿ. ನೆತ್ತಿಗೆ ಅಲ್ಪ ಸ್ವಲ್ಪ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಚ್ಕೊಂಡು ಕಂಟಿನ್ಯೂ ಮಾಡಿ. ಯಾವಾಗಲೂ ಕೂಡ ತುಂಬಾ ಸ್ಟಿಕ್ಕಿ ಆಗಿರೋದು, ಗಾಢವಾಗಿರೋದು, ಇರೋ ಬರೋ ಸಾಮಾನುಗಳನ್ನ ಹಾಕಿ ಮಿಕ್ಸ್ ಮಾಡಿ ಸ್ಟ್ರಾಂಗ್ ಎಣ್ಣೆನ ಹಚ್ಕೊಳಕ್ಕೂ ಬಿಡಿ. ಯಾಕಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹೇರ್ ಫಾಲಿಕಲ್ಸ್ ವೀಕ್ ಇದೆ. ಹೇರ್ ಫಾಲಿಕಲ್ಸ್ ವೀಕ್ ಇದ್ದಾಗ ಎಷ್ಟು ಎಣ್ಣೆ ಹಚ್ತಿರೋ ಅಷ್ಟು ಶಾಂಪೂ ಬೇಕಾಗುತ್ತೆ, ಎಷ್ಟು ಶಾಂಪೂ ಹಚ್ತಿರೋ ಅಷ್ಟು ಕ್ಲೀನ್ ಆಗಿ ಉಜ್ಜಬೇಕಾಗತ್ತೆ, ಹೇರ್ ಫಾಲ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡುವಾಗ ಕೆಲವೊಂದು ಬೇಸಿಕ್ ಕೇರಿಂಗ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮಗೆ ಅದ್ಭುತವಾದ ರಿಸಲ್ಟ್ ಬರುತ್ತೆ. ರಾತ್ರಿ ಏನೋ ಇದು ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ, ಬೆಳಗ್ಗೆ ಅದನ್ನು ಚೆನ್ನಾಗಿ ಉಜ್ತಾ ಕುತ್ಕೊಂಡ್ಬಿಟ್ರೆ ಹೇರ್ ಫಾಲಿಕಲ್ಸ್ ಎಲ್ಲ ಕಿತ್ಕೊಂಡು ಬಂದ್ಬಿಡುತ್ತೆ, ಹೌದಲ್ವಾ? ಸೊ ಸಿಂಪಲ್ ರುಟೀನ್ ನಾನು ನಿಮ್ಗೆ ಹೇಳ್ತೀನಿ. ಮೊದಲಿಗೆ ನೀವು ಒಂದು ಒಳ್ಳೆ ಶಾಂಪೂನ ಐಡೆಂಟಿಫೈ ಮಾಡ್ಕೊಳ್ಳಿ, ಅಥವಾ ಆಲ್ರೆಡಿ ಯೂಸ್ ಮಾಡ್ತಾ ಇದ್ರ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ವಾರದಲ್ಲಿ 2 ಸರಿ ಶಾಂಪೂ ಸಾಕು. ಯಾವಾಗ ಮಾಡ್ಬೇಕು? ಬೆಳಿಗ್ಗೆ ಮಾಮೂಲಿ. ಇನ್ನು ಆಯಿಲಿಂಗ್ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ಸ್ನಾನಕ್ಕಿನ 1 ಗಂಟೆ ಮುಂಚೆ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಓವರ್ ನೈಟ್ ಬಿಡೋದ್ರಿಂದ ಜಾಸ್ತಿ ಜಕ್ಕೊಳ್ಳುತ್ತೆ ಆಯಿಲ್ ಅಂತ ಅಂದ್ರೆ ಆ ತರದ್ದೇನು ಸೀನ್ ಇಲ್ಲ. ಯಾಕಂತಂದ್ರೆ ಅದು ನರಿಶ್ಮೆಂಟ್ ಮಾತ್ರ ಕೊಡುವಂಥದ್ದು. ಸೊ ನಿಮಗೆ ಕಂಡೀಷನಿಂಗ್ ಬೇಕು ಅಂತಂದ್ರೆ ಆಯಿಲ್ ಅನ್ನ ಯೂಸ್ ಮಾಡ್ಬೋದು. ಆಯಿಲ್ ಬೇಡ ಅಂತಂದ್ರೆ ರಾತ್ರಿ ಇದು ಒಂದು ಸಿರಮ್ ಅಪ್ಲಿಕೇಶನ್ ಇಸ್ ಮೋರ್ ದನ್ ಇನಫ್. ಎಲ್ಲ ತರದ ಹೇರ್ ಫಾಲ್ ನ ಕಂಟ್ರೋಲ್ ಮಾಡುತ್ತಾ ಅಂತಂದ್ರೆ ನಿಮಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇದೆ, ಹಾಗೇನೆ ಡಯಾಬಿಟೀಸ್ ಮಾತ್ರೆನ ತಗೊಂಡ್ಮೇಲೆ ಹೇರ್ ಫಾಲ್ ಆಗ್ತಾ ಇದೆ, ಥೈರಾಯ್ಡ್, PCOD, ಈ ಎಲ್ಲ ಕಂಡೀಷನ್ಗಳಲ್ಲಿ ಒಳಗಡೆಯಿಂದ ಆರೈಕೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಿಮ್ಮ ಜರ್ನಿನ ಬೂಸ್ಟ್ ಮಾಡುತ್ತೆ. ಸಪೋಸ್ ಈಗ PCOD, ಥೈರಾಯ್ಡ್, ಡಯಾಬಿಟೀಸ್ ಅಥವಾ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಹೇರ್ ಫಾಲ್ ಆಗ್ತಾ ಇದೆ, ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಅಂದ್ರೆ ಇದು 70% ವರೆಗೂ ಕಂಟ್ರೋಲಿಗೆ ತಗೊಂಡು ಬರುತ್ತೆ. ಆದ್ರೆ ಒಳಗಡೆಯಿಂದ ಆರೈಕೆ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಇನ್ನು ಈ ಪ್ರಾಡಕ್ಟ್ ನ ಯಾರು ಯೂಸ್ ಮಾಡಬಾರ್ದು ಅಂತ ಪ್ರಶ್ನೆ ಅಂದ್ರೆ ಇಟ್ ಈಸ್ ಜನರಲಿ ಸೇಫ್ ಫಾರ್ ಎವ್ರಿ ಒನ್. ಎಲ್ಲ ಟೆಸ್ಟ್ ಮಾಡಿಬಿಟ್ಟೆ ನಾವು ಲಾಂಚ್ ಮಾಡಿರೋದು. ಆದ್ರೂ ಕೂಡ ನಿಮ್ಗೇನಾದ್ರೂ ಭಯ ಇದೆ ಅಂದ್ರೆ 12 ವರ್ಷದ ಒಳಗಡೆ ಇರುವಂತಹ ಮಕ್ಕಳು, ಹಾಗೇನೆ ಪ್ರೆಗ್ನೆನ್ಸಿ ಜರ್ನಿನ ಕ್ಯಾರಿ ಮಾಡ್ತಾ ಇರುವಂತಹ ಹೆಣ್ಮಕ್ಳಿಗೆ ಈ ಪ್ರಾಡಕ್ಟ್ ಅವಶ್ಯಕತೆ ಇದೆ ಅಂತ ಅನ್ಸೋದಿಲ್ಲ. ಯಾಕಂತಂದ್ರೆ 12 ವರ್ಷದ ಒಳಗಡೆ ಇರುವಂತಹ ಮಕ್ಕಳದು ಗ್ರೋತ್ ಚೆನ್ನಾಗಿರುತ್ತೆ, ನ್ಯಾಚುರಲಿ ಕೂದಲು ಬರುತ್ತೆ, ಈ ಪ್ರಾಡಕ್ಟ್ ಅವಶ್ಯಕತೆ ಇಲ್ಲ. ಇನ್ನು ಪ್ರೆಗ್ನೆನ್ಸಿಯಲ್ಲೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ಹೆಣ್ಮಕ್ಳದ್ದು ಹೇರ್ ಗ್ರೋತ್ ನ್ಯಾಚುರಲಿ ಚೆನ್ನಾಗುತ್ತೆ, ಅವಾಗ್ಲೂ ಕೂಡ ಈ ಪ್ರಾಡಕ್ಟ್ ಅವಶ್ಯಕತೆ ಇಲ್ಲ. ಈ 2 ಕಂಡೀಷನ್ ಬಿಟ್ಟು ಪ್ರತಿಯೊಬ್ರು ಕೂಡ ಇದನ್ನ ಯೂಸ್ ಮಾಡ್ಬೋದು. ಒಂದೇ ಏನ್ ರಿಕ್ವೆಸ್ಟ್ ಅಂತಂದ್ರೆ 2-3 ಆಯಿಲ್ಗಳ ಕಂಬೈನ್ ಮಾಡಿ ಹಚ್ಕೊಳಕ್ ಹೋಗಬೇಡಿ. ಬಿಕಾಸ್ ಅಗೇನ್ ಇಟ್ ವಿಲ್ ರಿಫ್ಲೆಕ್ಟ್ ಯುವರ್ ಸ್ಕ್ಯಾಲ್ಪ್, ನಾಟ್ ಬಿಕಾಸ್ ಆಫ್ ದಿಸ್, ಬಟ್ ಎಸ್ ನಿಮ್ಮ ರುಟೀನ್ ಹಾಳಾಗದೆ ಇರೋ ತರ ನೀವು ನೋಡ್ಕೋಬೇಕು. ಇನ್ನು ನಿಮಗೇನಾದ್ರೂ ಮೇಡಮ್ ಒಳಗಡೆ ಇಂಟೇಕ್ ಯಾವ ತರ ಸರಿ ಮಾಡ್ಕೋಬೇಕು, ನಾವು ಆಲ್ರೆಡಿ ತುಂಬಾ ಸಿರಮ್ಸ್ಗಳನ್ನ ಟ್ರೈ ಮಾಡಿದೀವಿ, ಅಷ್ಟೊಂದು ರಿಸಲ್ಟ್ ಬಂದಿಲ್ಲ ಅನ್ನೋ ಏನಾದ್ರೂ ಡೌಟ್ ಇದೆ ಅಂದ್ರೆ ಈ ಸಿರಮ್ ಜೊತೆಗೆ ನಮ್ಮ ಹೇರ್ ಮಾಸ್ಟರ್ ಕ್ಲಾಸ್ ಅನ್ನ ಜಾಯಿನ್ ಆಗಿ. ನಾನು ಹೇರ್ ಮಾಸ್ಟರ್ ಕ್ಲಾಸ್ ಅನ್ನ ಆಲ್ರೆಡಿ ಲಾಂಚ್ ಮಾಡಿದೀನಿ. ಈ ಹೇರ್ ಮಾಸ್ಟರ್ ಕ್ಲಾಸ್ ಅಲ್ಲಿ ನೀವು ಒಳಗಡೆಯಿಂದ ಹೇಗೆ ಆರೈಕೆ ತಗೋಬೇಕು, ನಿಮ್ಮ ಸ್ಕ್ಯಾಲ್ಪ್ ಟೈಪ್ ಯಾವುದು, ನಿಮ್ಮ ಹೇರ್ ಟೈಪ್ ಯಾವುದು, ನಿಮ್ಮ ಸ್ಕ್ಯಾಲ್ಪ್ ಮತ್ತೆ ಹೇರ್ಗೆ ಯಾವ ರೀತಿ ನಿಮ್ಮ ಪ್ರಾಡಕ್ಟ್ ಗಳನ್ನ ನೀವು ಆಯ್ಕೆ ಮಾಡ್ಕೋಬೇಕು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಏನಕ್ಕೆ ಹೇರ್ ಫಾಲ್ ಆಗ್ತಾ ಇದೆ, ಏನಕ್ಕೆ ಫ್ರೀಕ್ವೆಂಟ್ಲಿ ನಿಮ್ದು ಹೇರ್ ಫಾಲ್ ಹಾಗೆ ನಡೀತಾನೆ ಇದೆ, ರೀಗ್ರೋತ್ ಆಗ್ತಾ ಇಲ್ಲ, ಗ್ರೇ ಹೇರ್ ಏನಕ್ಕಾಗುತ್ತೆ, ಡ್ಯಾಂಡ್ರಫ್ ಅನ್ನ ಹೇಗೆ ಕಂಟ್ರೋಲ್ ಮಾಡೋದು, ಎಂಟೈರ್ ಆಗಿ ಹೇರ್ ಅನಾಟಮಿ ಸೈನ್ಸ್ ಮತ್ತೆ ನಿಮ್ಮ ಹೇರ್ ಫಾಲ್ ಗೆ ಸೊಲ್ಯೂಷನ್ ಹೇರ್ ಮಾಸ್ಟರ್ ಕ್ಲಾಸ್ ಅಲ್ಲಿ ಸಿಗುತ್ತೆ. ನಿಮಗೆ ಅದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದೆ ಅಥವಾ ಅದ್ರ ಬಗ್ಗೆ ಏನಾದ್ರೂ ಕ್ವಶನ್ಸ್ ಇದೆ ಅಂದ್ರೆ ನೀವು ನಮ್ಮ ತಂಡವನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಯಾಕೆ ಹೇರ್ ಮಾಸ್ಟರಿ ಕ್ಲಾಸ್ ಇಂಪಾರ್ಟೆಂಟ್ ಅಂದ್ರೆ ನಾವು ಯಾವಾಗ್ಲೂ ಟಾಪಿಕಲ್ ಅಪ್ಲಿಕೇಶನ್ ಮೇಲೆ ಅಷ್ಟೇ ಫೋಕಸ್ ಮಾಡಬಾರ್ದು. ಟಾಪಿಕಲ್ ಅಪ್ಲಿಕೇಶನ್ ರಿಸಲ್ಟ್ ಬರೋದಿಲ್ಲ ಅಂತ ಅಲ್ಲ, ಇದು ಜರ್ನಿನ ಯಾವಾಗ್ಲೂ ಬೂಸ್ಟ್ ಮಾಡುತ್ತೆ. ಆದ್ರೆ ಒಳಗಡೆಯಿಂದ ಏನಾದ್ರೂ ಸಮಸ್ಯೆ ಇದೆ, ನಿಮ್ಗೆ ಡಯಾಬಿಟೀಸ್ ಇದೆ, ಥೈರಾಯ್ಡ್ ಇದೆ, PCOD ಇದೆ, ಅದರಿಂದ ಹೇರ್ ಫಾಲ್ ಆಗ್ತಾ ಇದೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಯಾವ್ಯಾವ ಕಂಡೀಷನ್ ಅಲ್ಲಿ ನೀವು ಊಟವನ್ನ ಚೆನ್ನಾಗಿ ಮಾಡ್ಕೋಬೇಕು, ಯಾವ ಆಹಾರವನ್ನ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ನಿಮ್ಮ ಹೇರ್ ಜರ್ನಿ 200% ರಿಸಲ್ಟ್ ಬರುತ್ತೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯು ಕ್ಯಾನ್ ಜಾಯಿನ್ ಮೈ ಹೇರ್ ಮಾಸ್ಟರಿ ಕ್ಲಾಸ್. ಬಿಕಾಸ್ ಈ ಹೇರ್ ಮಾಸ್ಟರಿ ಕ್ಲಾಸ್ ಆಲ್ರೆಡಿ ಅದ್ಭುತವಾದ ರಿಸಲ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಲೈವ್ ಎಕ್ಸಾಂಪಲ್ ನಾನೇ ಇದ್ದೀನಿ. ಬರುವ ದಿನಗಳಲ್ಲಿ ನಿಮ್ಗೆಲ್ಲರ ಮುಂದೆ ಕೂಡ ರಿಸಲ್ಟ್ಸ್ ಅನ್ನ ಅಪ್ಡೇಟ್ ಮಾಡ್ತೀನಿ. ಬಿಕಾಸ್ ಇಂಟರ್ನಲ್ ಕೇರ್ ಅಂಡ್ ಎಕ್ಸ್ಟರ್ನಲ್ ಕೇರ್ ಎರಡೂ ಕಂಬೈನ್ ಆದಾಗ ಬೆಸ್ಟ್ ಆಫ್ ಬೆಸ್ಟ್ ರಿಸಲ್ಟ್ ಅನ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ.